ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಯತೀಂದ್ರ ಹೇಳಿಕೆ ವಿಚಾರ ಇದು. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವ ಯತೀಂದ್ರ? ಎಂಬಿ ಪಾಟೀಲ್ ಇಂಪಾರ್ಟೆಂಟ್ ಅಲ್ಲ, ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಫೈನಲ್ ಆಗಿರುತ್ತೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ನಮ್ಮವರು, ನಮ್ಮ ಹೈಕಮಾಂಡ್. ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತೀವಿ ಅಂತ. ಇನ್ನು ಗದ್ದುಗೆಗಾಗಿ ಕಾಂಗ್ರೆಸ್ನವರು ಕಾಲವನ್ನ ಕಳೀತಾ ಇದ್ದಾರೆ. ಬಿಜೆಪಿಗರ ಹೇಳಿಕೆ ವಿಚಾರ. ಬಿಜೆಪಿಯಲ್ಲಿ 3 ಜನ ಮುಖ್ಯಮಂತ್ರಿ ಬದಲಾಯಿಸಿದ್ದಾರೆ. ಯಡಿಯೂರಪ್ಪನವರು 1 ಟರ್ಮ್ ಪೂರ್ಣ ಮಾಡಿಲ್ಲ. ಇನ್ನು ಬಿಜೆಪಿಯವರಿಂದ ನಾವು ಹೇಳಿಸ್ಕೊಳ್ಬೇಕಾ? ಯಡಿಯೂರಪ್ಪ 1 ಟರ್ಮ್ ಬಿಟ್ಟಿರಾ? ಮುಗಿಸಿಯೇ ಬಿಟ್ಟರು. ನಮ್ಮ ಸಿದ್ದರಾಮಯ್ಯ 5 ವರ್ಷ ಪೂರ್ತಿ ಮಾಡಿ ಈಗ ಮತ್ತೆ 2.5 ವರ್ಷ ಪೂರೈಸಿದ್ದಾರೆ. ಯತೀಂದ್ರ ಹೈಕಮಾಂಡ್ ಎಂದು ಡಿಕೆಶಿ ವ್ಯಂಗ್ಯ ಹೇಳಿಕೆ ವಿಚಾರ. ಯತೀಂದ್ರ ಹೇಳಿದ ಮೇಲೆ ಅವರು ಹೇಳಿದ್ದಾರೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಹೈಕಮಾಂಡ್. ಸಂಕ್ರಾಂತಿ, ದೀಪಾವಳಿ ಬದಲಾವಣೆ, ಈಗ ಶಿವರಾತ್ರಿಗೆ ಬದಲಾವಣೆ ಅನ್ನೋದು ಮಾಧ್ಯಮ ಸೃಷ್ಟಿ ಅಂತ ಎಂಬಿ ಪಾಟೀಲ್ ಹೇಳಿರುವಂತದ್ದು. ಇಂಪಾರ್ಟೆಂಟ್ ಅಲ್ಲ, ಎಂಬಿ ಪಾಟೀಲು ಇಂಪಾರ್ಟೆಂಟ್ ಅಲ್ಲ, ಮತ್ತೊಬ್ಬರು ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಸ್ವತಃ ಹೇಳಿದಾರ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಸೊ ಹೀಗಾಗಿ ಆ ಸ್ಟೇಟ್ಮೆಂಟ್ನು ಕೂಡ ಯತೀಂದ್ರವ್ರದಿರಲಿ ಎಂ ಬಿ ಪಾಟೀಲ್ ದೇರ್ ಇಸ್ ನೋ ಮೀನಿಂಗ್, ಅದಕ್ಕೇನು ಅರ್ಥ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಹ ಏನು ಹೇಳ್ತದೆ ಅದು ಫೈನಲ್. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸ್ವತಃ ಸಿದ್ದರಾಮಯ್ಯನವರು ಹೇಳ್ಯಾರ ಹೈಕಮಾಂಡ್ ಏನು ಹೇಳ್ತದೆ ನಾನು ಕೇಳ್ತೀನಿ ಅಂತ ಹೇಳಿ. ಮುಗಿದೋಯ್ತಲ್ಲ, ನಿಮಗೇನು ತೊಂದರೆ? ಅವ್ರ ಮಗ ತಾನು ತಿಳಿದಿದ್ದು ಹೇಳಿದ. ನಾನು ಯತೀಂದ್ರು ಇಂಪಾರ್ಟೆಂಟ್. BJP ಅವ್ರು 3 ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು. 1 ದಿವಸ ಯಡಿಯೂರಪ್ಪನ ಪೂರ್ತಿ ಟರ್ಮ್ ಮಾಡಿಕೊಡ್ಲಿಲ್ಲ. ಇವ್ರ ಕಡೆ ನಾವು ಬುದ್ಧಿ ಹಾಸ್ಕೋಬೇಕಾ? ಯಡಿಯೂರಪ್ಪನ 1 ದಿವಸ ಬಿಟ್ರೆ ಫುಲ್ ಟರ್ಮ್, ಅವ್ರನ್ನ ಬಿಟ್ರ 2 ವರ್ಷಕ್ಕೆ ಮುಗಿಸೇ ಬಿಟ್ರಲ್ಲ. ನಮ್ಗೇನು ಹೇಳ್ತಾರು? ನಮ್ಮ ಸಿದ್ದರಾಮಯ್ಯನವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಆಗ್ಯದ. ಇದು ನಮ್ಮದು ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. BJP ಅವ್ರು 3 ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು. 1 ದಿವಸ ಯಡಿಯೂರಪ್ಪನ ಪೂರ್ತಿ ಟರ್ಮ್ ಮಾಡಿಕೊಡ್ಲಿಲ್ಲ. ಯಾವ ಮಾತದ ಹೇಳಿದಾರೆ? ಯತೀಂದ್ರವ್ರು ಹೇಳಿದಾರೆ ಅವರೇ ಹೈಕಮಾಂಡ್ ಅಂತ ಇದ್ರು, ಮತ್ತೆ ಹೈಕಮಾಂಡ್ ಹಿಂಗೆ ಹೇಳ್ತಾ ಇದ್ದಿಲ್ಲ. ನಮ್ಮ ಹೈಕಮಾಂಡು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಯಾರವರು ಹೈಕಮಾಂಡ್. ಯಾವ ಮಾತದ ಹೇಳಿದಾರೆ? ಯತೀಂದ್ರವ್ರು ಹೇಳಿದಾರೆ. ನಾನು ಸೇಮ್ ಆಕಾಂಕ್ಷಿ ಅಂತಾರ, ಯಾರೂ ರಾಜಕೀಯದಾಗ ಸನ್ಯಾಸಿಗಳಲ್ಲ. ಆದರೆ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳುವಷ್ಟು ಮೂರ್ಖನ ಅಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ. ಹೀಗಾಗಿ ನಾವು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ಕೆ ನಾವು ಹೋಗೋದಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ಲ ಅನ್ರಿ. ಅಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಕೇಳ್ತಾರೆ, ಹೈಕಮಾಂಡ್ ಬರ್ತಾರೆ. ಬಂದು ಕಾಂಗ್ರೆಸ್ ಪಕ್ಷ ಆಯ್ಕೆದಾಗ ಒಂದು ಪ್ರಕ್ರಿಯೆ ಅದ ನಮ್ಮ ಕಾಂಗ್ರೆಸ್ ಪಾರ್ಟಿಯಾಗ. ಇದು ಯತ್ನಾಳ್ ಹೇಳಿದ್ರೆ ಇನ್ನು ಯತ್ನಾಳ್ ಇರ್ತದೆ, ಅವ್ರಿಗೆ ಸ್ವಯಂ ಘೋಷಿತ ಮಾಡ್ತಾರೆ. ಅವ್ರು ಇನ್ನಾವ್ರು BJP ಅದಾರೋ ಅಥವಾ ಅವ್ರು BJP ಹೊರಗೆ ಹಾಕ್ಯಾರ ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಸಲ ನಮ್ಮ BJP ಅಂತಾರೆ ಅವರು. ಅಸೆಂಬ್ಲಿಯಾಗೂ ನಮ್ಮ ಪ್ರಧಾನಮಂತ್ರಿ ಅಂತ ಮೋದಿಯವ್ರು ಅಂತಾರೆ. ಅದೇ ಗುಂಗನಾಗ ಅದಾರ. ನಾನು ಸೇಮ್ ಆಕಾಂಕ್ಷಿ ಅಂತಾರ, ಯಾರೂ ರಾಜಕೀಯದಾಗ ಸನ್ಯಾಸಿಗಳಲ್ಲ. ಆದರೆ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳುವಷ್ಟು ಮೂರ್ಖನ ಅಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ. ಹೀಗಾಗಿ ನಾವು ಸ್ವಯಂ ಘೋಷಿತ ಮುಖ್ಯಮಂತ್ರಿ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ ಅಂತ ಇದೀಗ ಎಂಬಿ ಪಾಟೀಲ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಚಾರ ಸದ್ದು ಗದ್ದಲವನ್ನ ಮಾಡ್ತಾ ಇತ್ತು. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ನಮ್ಮಪ್ಪಾಜಿ ಅವರೇ ನುಡಿದಂತಹ ಸಂದರ್ಭದಲ್ಲೂ ಕೂಡ CM ಆಗಿರ್ತಾರೆ ಅಂತ. ಅದಕ್ಕೆ ಎಂಬಿ ಪಾಟೀಲ್ ಇದೀಗ ತಿರುಗೇಟನ್ನ ಕೊಟ್ಟಿರುವಂತದ್ದು.